ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದಂಥ ಅತಿದೊಡ್ಡ ಇಡಿ ರೇಡ್. ಬೆಳ್ಳಂಬೆಳಗ್ಗೆ ಎದ್ದಿದ್ದ ಕಾಂಗ್ರೆಸ್ ಶಾಸಕರಿಗೆ ಇಡಿ ಅಧಿಕಾರಿಗಳು ರೇಡ್ ಶಾಕ್ ನೀಡಿದ್ರು. ಆದರೆ ಅವತ್ತು ನಡೆದ ಇಡಿ ರೇಡ್ನಲ್ಲಿ ಆ ಓರ್ವ ಶಾಸಕನ ಮನೆ ರೇಡ್ ಮಾಡಿದ್ದು ಇಡಿಗೆ ಅತಿದೊಡ್ಡ ಮುಖಭಂಗವಾಗಿತ್ತು. ಯಾಕೆ ಇಡಿ ಅಧಿಕಾರಿಗಳಿಗೆ ಮುಖಭಂಗವಾಯಿತು ಅಂತೀರಾ? ಈ ಸ್ಟೋರಿ ನೋಡಿ. ಶಾಸಕ ಭರತ್ ರೆಡ್ಡಿ ಮನೆ ಮೇಲೆ ಇಡಿ ದಾಳಿ ಪ್ರಕರಣ. ಟ್ರೇಡ್ ಮಾಡಿ ಕ್ಲೀನ್ ಚೀಟ್ ಕೊಟ್ಟ ಇಡಿ ಅಧಿಕಾರಿಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದ ಇಡಿ ದಾಳಿ ಕೇಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ದಾಳಿ ಮಾಡಿದ್ರು. ಆದರೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ನಿಜಕ್ಕೂ ಶಾಕ್ ಎದುರಾಗಿತ್ತು. ಭರತ್ ರೆಡ್ಡಿ ಮನೆ ಮೇಲೆ ದಾಳಿ ನಡೆದಾಗ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಎಷ್ಟು ಹುಡುಕಾಡಿದರೂ ಕೂಡ ಭರತ್ ರೆಡ್ಡಿ ಮನೆಯಲ್ಲೇ ಏನೂ ಸಿಗದೆ ಸ್ವತಃ ಇಡಿ ಅಧಿಕಾರಿಗಳೇ ವಾಪಸ್ಸಾಗಿದ್ದಾರೆ. ಸ್ಪಾಟ್ನಲ್ಲೇ ಕ್ಲೀನ್ ಚೀಟ್ ಸರ್ಟಿಫಿಕೇಟ್ ನೀಡಿದ ಇಡಿ. ಮಹಜರ್ ರಿಪೋರ್ಟ್ನಲ್ಲಿ ಕ್ಲೀನ್ ಚೀಟ್ ನೀಡಿದ ಇಡಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 100 ಕೋಟಿ ಅಕ್ರಮದ ತನಿಖೆಯನ್ನ ಇಡಿ ನಡೆಸುತ್ತಿದೆ. ಕಳೆದ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಗಮದ ಹಣವನ್ನು ಅಕ್ರಮವಾಗಿ ಮತದಾರರಿಗೆ ಹಂಚಿದ್ದಾರೆ ಅನ್ನೋ ಆರೋಪದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದೇ ರೀತಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು. ಆದ್ರೆ ಇಡಿ ಅಧಿಕಾರಿಗಳಿಗೆ ಶಾಸಕ ಭರತ್ ರೆಡ್ಡಿ ಮನೆಯಲ್ಲಿ ಒಂದು ಪೇಪರ್ ಚೂರು ಕೂಡ ಸಿಕ್ಕಿಲ್ಲ. ಹುಡುಕಾಡಿ ಸುಸ್ತಾದ ಇಡಿ ಅಧಿಕಾರಿಗಳು ಮಹಜರ್ ರಿಪೋರ್ಟ್ನಲ್ಲಿ ಕ್ಲೀನ್ ಚೀಟ್ ನೀಡಿ ಮನೆಯಿಂದ ಹೊರ ನಡೆದಿದ್ದಾರೆ. ಬಳ್ಳಾರಿಯ ಮುಂದಿನ ಅಧಿಪತಿ ನಾರಾ ಭರತ್ ರೆಡ್ಡಿ. ಘಟಾನುಘಟಿಗಳ ವಿರುದ್ಧ ತೊಡೆ ತಟ್ಟಿ ಗೆದ್ದಿದ್ದ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಜಿಲ್ಲೆ ಗಣಿ ಜಿಲ್ಲೆ ಎಂದು ಖ್ಯಾತಿ ಪಡೆದಿದೆ. ಅದರಲ್ಲೂ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಹೆಸರಾಗಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ನಾರಾ ಭರತ್ ರೆಡ್ಡಿ ಯುವ ನಾಯಕನಾಗಿ ಹೊರಹೊಮ್ಮಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಶೇಖರ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಹಾಗೂ ಮಾಜಿ ಶಾಸಕ ಅನಿಲ್ ಲಾಡ್ ಎಂಬ ಘಟಾನುಘಟಿಗಳ ವಿರುದ್ಧ ತೊಡೆ ತಟ್ಟಿ ನಿಂತು ಗೆದ್ದಿದ್ರು. ಈಗ ಬಳ್ಳಾರಿ ಜಿಲ್ಲೆಯ ಯುವ ಶಾಸಕನಾಗಿರುವ ನಾರಾ ಭರತ್ ರೆಡ್ಡಿ ಮುಂದಿನ ಬಳ್ಳಾರಿ ಜಿಲ್ಲೆಯ ಅಧಿಪತಿಯಾಗಿ ಹೊರಹೊಮ್ಮಲಿದ್ದಾರೆ. ಇಡಿ ಹಾಗೂ ಐಟಿ ದಾಳಿ ನಡೆದರೂ ಎಲ್ಲವನ್ನೂ ಎದುರಿಸಿ ನಾರಾ ಭರತ್ ರೆಡ್ಡಿ ವಿರೋಧಿಗಳಿಗೆ ಬಳ್ಳಾರಿ ಜಿಲ್ಲೆಯ ಮುಂದಿನ ಅಧಿಪತಿ ನಾನೇ ಅನ್ನೋ ಮೆಸೇಜ್ ನೀಡಿದ್ದಾರೆ. ರವಿನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.